ತೀವ್ರ ವಿರೋಧಗಳ ನಡುವೆಯೂ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಕಣ್ಣಿಗೆ ರಾಚುವಂತೆ ಗೋಲ್ಮಾಲ್ ಆಗಿದೆ. ಟಿಎಂಸಿ ಅಥವಾ ಕಾಂಗ್ರೆಸ್ ಎಡರಂಗದ ಭದ್ರಕೋಟೆಗಳಲ್ಲಿ ಹೆಚ್ಚು ಮತದಾರರ ಹೆಸರು ತೆಗೆದುಹಾಕಲಾಗಿದೆ. ಸದ್ಯ ಇದು ಕೇವಲ ಮತದಾರರ ಪಟ್ಟಿಯ ವಿಚಾರವಾಗಿ ಉಳಿಯದೆ ಪಶ್ಚಿಮ ಬಂಗಾಳದ ಅಸ್ಮಿತೆ ಮತ್ತು ನಾಗರಿಕತ್ವದ ಹೋರಾಟದ ಭಾಗವಾಗಿ ಮಾರ್ಪಟ್ಟಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಚುನಾವಣಾ ಆಯೋಗ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಮೊದಲ ಬಾರಿಗೆ ಪ್ರಯೋಗಿಸಿದ್ದು ಬಿಹಾರದಲ್ಲಿ. ಅಲ್ಲಿ ಬಹುತೇಕ ಯಶಸ್ಸು ಕಂಡಿತು. ತೀವ್ರ ವಿರೋಧಗಳ ನಡುವೆಯೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಿದೆ. ಕಣ್ಣಿಗೆ ರಾಚುವಂತೆ ಗೋಲ್ಮಾಲ್ ಆಗಿದೆ ಅಲ್ಲಿ. ಇನ್ನು ಕೆಲವೇ ವಾರಗಳಲ್ಲಿ ವಿಧಾನಸಭಾ ಚುನಾವಣೆಯನ್ನ ಎದುರಿಸಲಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಈ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ರಾಜಕೀಯ ಸಂಚಲನವನ್ನೇ ಸೃಷ್ಟಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಿ ಸುಮಾರು 90 ಲಕ್ಷ ಮತದಾರರನ್ನ ಕೈಬಿಡಲಾಗಿದೆ. ಇದು ಬರೀ ಅಂಕಿ ಅಂಶ ಅಲ್ಲ, ಇದು ರಾಜ್ಯದ 35ರಿಂದ 70 ಕ್ಷೇತ್ರಗಳ ಫಲಿತಾಂಶವನ್ನೇ ಬದಲಿಸಬಲ್ಲಂತಹ ಗಂಭೀರ ವಿದ್ಯಮಾನ ಎನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು. ಎಸ್ಐಆರ್ ಪ್ರಕ್ರಿಯೆ ರಾಜ್ಯದ ಮುಂಬರುವಂತಹ ಚುನಾವಣಾ ಫಲಿತಾಂಶವನ್ನ ಬುಡಮೇಲು ಮಾಡಲು ಸಾಧ್ಯತೆ ಅಧಿಕ ಆಗಿದೆ. ಮತದಾರರ ಪಟ್ಟಿ ಮತ್ತು ಅಂಕಿ ಅಂಶಗಳ ಆಟ. ಎಸ್ಐಆರ್ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗುಳಿದ 90 ಲಕ್ಷ ಮಂದಿಯ ಪೈಕಿ 63% ಅಂದರೆ ಅಂದಾಜು 57.47 ಲಕ್ಷ ಮಂದಿ ಹಿಂದೂಗಳು, 34% ಮಂದಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪ್ರಮಾಣ 27% ಇರುವುದು. ಪಟ್ಟಿಯಿಂದ ಹೊರಬಿದ್ದವರಲ್ಲಿ ಮುಸ್ಲಿಮರ ಪ್ರಮಾಣ 34%ಕ್ಕಿಂತ ಅಧಿಕ ಇದೆ. ಅಂದ್ರೆ 7%ಕ್ಕೂ ಅಧಿಕ ಮಂದಿ ಮುಸ್ಲಿಮರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಬೃಹತ್ ಪ್ರಮಾಣದ ಮತದಾರರ ಕಡಿತವು ಸಣ್ಣ ಅಂತರದ ಗೆಲುವು ಸೋಲು ನಿರ್ಧರಿಸುವ ಕ್ಷೇತ್ರಗಳಲ್ಲಿ ಅತಿ ನಿರ್ಣಾಯಕ ಆಗಲಿದೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯೇತರ ಪಕ್ಷಗಳ ಭದ್ರಕೋಟೆ ಆಗಿರುವಂತಹ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರುಗಳು ಮತದಾರರ ಪಟ್ಟಿಯಿಂದ ನಾಪತ್ತೆಯಾಗಿವೆ. ಇವೆಲ್ಲವೂ ಬಿಜೆಪಿಗೆ ಚುನಾವಣಾ ಲಾಭ ತಂದುಕೊಡಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಮೇಲೆ ಬಂದಿದೆ. 2021ರ ವಿಧಾನಸಭಾ ಚುನಾವಣೆಯಲ್ಲಿ 35 ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಅಂತರ 5,000ಕ್ಕಿಂತ ಕಡಿಮೆ ಆಗಿತ್ತು. ಸುಮಾರು 70ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 15,000ಕ್ಕಿಂತ ಕಡಿಮೆ ಮತಗಳ ಅಂತರ ಇದೆ. ಈ ಕ್ಷೇತ್ರದಲ್ಲಿ 9%ರಿಂದ 31%ರವರೆಗೆ ಅಲ್ಪಸಂಖ್ಯಾತ ಮತದಾರರು ಇದ್ದರು. ಅಂದರೆ ಈ ಬಿಗಿಯಾದ ಸ್ಪರ್ಧೆಗಳಲ್ಲಿ ಹೊಸ ಮೈತ್ರಿಕೂಟ ಅಲ್ಪಸಂಖ್ಯಾತ ಮತಗಳ ಒಂದು ಸಣ್ಣ ಪಾಲನ್ನು ಸಹ ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾದರೆ ಫಲಿತಾಂಶವೇ ಬದಲಾಗಬಹುದು. 2021ರಲ್ಲಿ ಬಿಜೆಪಿ ನಿಕಟ ಸ್ಪರ್ಧೆ ಇದ್ದ ಈ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ಅಗಾಧವಾಗಿ ಟಿಎಂಸಿಯನ್ನು ಬೆಂಬಲಿಸಿದರು. ಇದೀಗ ಈ ಕ್ಷೇತ್ರಗಳಲ್ಲೇ ಹೆಚ್ಚಾಗಿ ಮುಸ್ಲಿಂ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಮುರ್ಷಿದಾಬಾದ್ನಲ್ಲಿ 11.01 ಲಕ್ಷ ಮುಸ್ಲಿಂ ಮತದಾರರಲ್ಲಿ 4.55 ಲಕ್ಷ ಹೆಸರುಗಳನ್ನು ಕೈಬಿಡಲಾಗಿದೆ. ಉತ್ತರ 24 ಪರಗಣದಲ್ಲಿ 3.25 ಲಕ್ಷ ಮುಸ್ಲಿಂ ಮತದಾರರು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಮಾಲ್ಡಾದಲ್ಲಿ 2.39 ಲಕ್ಷ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಈ ಜಿಲ್ಲೆಗಳು ಸಾಂಪ್ರದಾಯಿಕವಾಗಿ ಟಿಎಂಸಿ ಅಥವಾ ಕಾಂಗ್ರೆಸ್ ಎಡರಂಗದ ಭದ್ರಕೋಟೆಗಳಾಗಿದ್ವು. ಈಗ ಇಲ್ಲಿನ ಮತದಾರರ ಸಂಖ್ಯೆಯಲ್ಲಿನ ಇಳಿಕೆ ಅಂತಿಮವಾಗಿ ಬಿಜೆಪಿ ಗೆಲುವಿನ ಹಾದಿಯನ್ನ ಸುಗಮಗೊಳಿಸುವುದು ಖಂಡಿತ. ಇವೆಲ್ಲದರ ನಡುವೆ ಅತಂತ್ರ ಸ್ಥಿತಿಯಲ್ಲಿರೋದು ಮತುವಾ ಸಮುದಾಯ. ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಂತಿರುವಂತಹ ಉತ್ತರ 24 ಪರಗಣ ಮತ್ತು ನಾಡಿಯಾ ಜಿಲ್ಲೆಗಳಲ್ಲಿ ಮತುವಾ ಸಮುದಾಯದ ಪ್ರಭಾವ ಹೆಚ್ಚು. ಪಟ್ಟಿಯಿಂದ ಕೈಬಿಡಲಾದಂತಹ ಹಿಂದೂಗಳಲ್ಲಿ ಪರಿಶಿಷ್ಟ ಜಾತಿಯ ಮತುವಾ ಸಮುದಾಯದವರೇ ಹೆಚ್ಚಿದ್ದಾರೆ. ಈ ಸಮುದಾಯಕ್ಕೆ ಪೌರತ್ವ ನೀಡುವುದಾಗಿ ಬಿಜೆಪಿ ಈ ಹಿಂದೆ ಭರವಸೆ ನೀಡಿತ್ತು. ಆದರೆ ಸ್ಮಶಾನಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಈ ಸಮುದಾಯವು ಭರವಸೆಗಳು ಈಡೇರದ ಕಾರಣ ಬಿಜೆಪಿ ಬಗ್ಗೆ ಅಸಮಾಧಾನ ಹೊಂದಿದೆ. ಆದ್ದರಿಂದ ಬಿಜೆಪಿಯೇತರ ಪಕ್ಷಗಳೆಡೆ ಒಲವು ತೋರಿದೆ. ಆದರೆ ಈ ಸಮುದಾಯದವರನ್ನೇ ಅಧಿಕವಾಗಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಮತದಾರರ ಪಟ್ಟಿಯಿಂದ ಇಷ್ಟು ದೊಡ್ಡ ಪ್ರಮಾಣದ ಹೆಸರನ್ನ ಕೈಬಿಟ್ಟಿರೋದು ಒಂದು ಕಡೆ ಬಿಜೆಪಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಬಹುದು ಅನ್ನುವಂತಹ ಚರ್ಚೆ ಇದೆ. ಪಟ್ಟಿಯಿಂದ ಹೊರಬಿದ್ದಿರುವವರಲ್ಲಿ ಹಿಂದೂಗಳೇ, ಅದರಲ್ಲೂ ಮತುವಾ ಸಮುದಾಯ ಅಧಿಕ ಆಗಿರೋದು ಚುನಾವಣಾ ಫಲಿತಾಂಶವನ್ನ ಯಾವ ದಿಕ್ಕಿಗೆ ಬೇಕಾದರೂ ತಿರುಗಿಸಬಹುದು. ಸದ್ಯ ಇದು ಕೇವಲ ಮತದಾರರ ಪಟ್ಟಿಯ ವಿಚಾರವಾಗಿ ಉಳಿಯದೆ ಪಶ್ಚಿಮ ಬಂಗಾಳದ ಅಸ್ಮಿತೆ ಮತ್ತು ನಾಗರಿಕತ್ವದ ಹೋರಾಟದ ಭಾಗವಾಗಿ ಮಾರ್ಪಟ್ಟಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಈ ದಿನ .com. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.